ಶಾಲಾ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಟೀಚರ್ ಕೇಳ್ತಿರ್ತಾರೆ, ಮುಂದೆ ಏನಾಗಬೇಕು ಅಂದ್ಕೊಂಡಿದ್ಯಾ ನೀನು ಅಂದಾಗ ಅವಾಗ ನಾವು ಹೇಳ್ತಿರ್ತೀವಿ ನಾನು ಪೊಲೀಸ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ. ನೀವು ಆ ರೀತಿ ಎದ್ದು ನಿಂತು ಇಂಥದ್ದು ಆಗಬೇಕು ಅಂದಿದೆಯಾ? ಇಲ್ಲ, ನನಗೆ ಪ್ರಾರಂಭದಲ್ಲಿ ಆ ಎಂಗೇಜಲ್ಲ, ಈ ಪೊಲೀಸವ್ರು ನೋಡಿದಾಗ ನನಗೆ ಸ್ವಲ್ಪ ಅವ್ರು ಪೊಲೀಸು ಅಂದರೆ ಕದರಲ್ಲ, ಅವ್ರದ್ದು ಭಯ, ಎಲ್ಲರನ್ನು ಭಯ, ಅವ್ರು ಬರ್ತಾಯಿದ್ರು ಭಯ ಓಡೋಗ್ತಾರೆ ಎಲ್ಲರೂ. ಅವಾಗ ಹಳ್ಳಿ ವಾತಾವರಣ. ನನಗೆ ಒಂದು ಬಾರಿ ಪ್ರಯತ್ನ ಮಾಡಿದ್ದೆ, ಒಂದು ಸರಿ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ದೆ, ಒಂದು ಗ್ರ್ಯಾಜುಯೇಷನ್ ಆದ ತಕ್ಷಣವೇ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ. ಬಟ್ ಅವತ್ತಿದ್ದಂಥ ಸ್ಥಿತಿಯಲ್ಲಿ ದುಡ್ಡು, ಹಣಕಾಸು ಇದೆಲ್ಲ ಜಾಸ್ತಿ ಇತ್ತು, ಆ ದೃಷ್ಟಿಯಿಂದ ಆಗಲಿಲ್ಲ. ಬಟ್ ನಮ್ಮ ತಂದೆಗೆ ನನ್ನ ಇಂಜಿನಿಯರ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಹಾಗೆಯೇ ಅಮ್ಮ ಮಾಡುವಂತಹ ಯಾವ ತಿಂಡಿನ ನೀವು ಮಿಸ್ ಮಾಡ್ಕೊಂಡ್ರಿ? ಎಲ್ಲ ರೀತಿದೂ ಸ್ವೀಟ್ ಅಂತಲೂ ಒಬ್ಬಟ್ಟಿರ್ಬೋದು, ಉಂಡೆಯಲ್ಲಿ ಒಂದು ಪಾಯಸ ಮಾಡ್ತಾರೆ, ಆ ಥರದ್ದು. ಮತ್ತು ನಾನ್ ವೆಜ್ಜು ಕೂಡ ಭಾಳ ಚೆಂದಾಗಿ ಒಳ್ಳೆ ನಾನ್ ವೆಜ್ ಮಾಡ್ತಾರೆ. ಸೊ ನಮ್ಮ ತಾಯಿ ಒಳ್ಳೆ ಅಂದರೆ ಅಡುಗೆ ಮಾಡೋದು, ಅವರ ಕೈ ತುತ್ತು ಏನಿದೆ ಅದು ಭಾಳ ಒಳ್ಳೆ ಟೇಸ್ಟು. ಈಗೂ ಅಷ್ಟೇ ಭಾಳ ಕೆಲವರೆಲ್ಲ ಹೇಳ್ತಾರೆ ನಿಮ್ಮ ತಾಯಿಯ ಒಂದು ಅಡುಗೆ ಭಾಳ ಚೆಂದಾಗಿದೆ ಮಾಡಿಸಿ ಅಂತೇಳಿ. ಸೊ ಈಗ ಅವ್ರಿಗೆ ಏಜ್ ಔಟಿದೆ, 92, ಓಡಾಡ್ತಾರೆ ಆದ್ರೂ ಇದು ಅಂತ. ಬಟ್ ನಮ್ಮ ತಾಯಿ ನನಗೆ, ನಮ್ಮ ತಂದೆ ಏನು ಒಂದೂ ಹೊಡೆದಿಲ್ಲ, ನಮ್ಮ ತಾಯಿ ಭಾಳಷ್ಟು ಹೊಡೆದಿದ್ದಾರೆ, ಲೆಕ್ಕ ಇಲ್ಲ, ಹೊಡೆದಿರೋದು ಲೆಕ್ಕ ಬರೆ ಹಾಕಿದ್ದಾರೆ ಕಾಲಿಗೆ, ಇದೆಲ್ಲ ಇದೆ ಅಂತ. ನಾನು ಕಬಡ್ಡಿಗೆ ಹೋಗೋವಾಗ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ, ಅವ್ರಿಗೆ ಅಂತ ನಮ್ಮ ಮಗ ಏನೋ ಓದಿ ಇಂಜಿನಿಯರ್ ಆಗಬೇಕು ಈ ಥರದ ಕನಸುಗಳನ್ನು ಇಟ್ಕೊಂಡಿದ್ರು ಅವರೆಲ್ಲ. ಸೊ ನಾನು ದಿನ ಕಬಡ್ಡಿಗೆ ಹೋಗ್ತಾಯಿದ್ದೆ. ಸಂಜೆ ನಾನು ಕಿಟ್ ಎತ್ಕೊಂಡು ಇಲ್ಲಿಂದ ಹೊರಡಬೇಕಾದ್ರೆ HMT ಗ್ರೌಂಡ್ಗೆ ಹೋಗ್ತಾಯಿದ್ದೆ. ನೋಡಿ ಸಂಪಾದನೆ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೇನೆ ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಸ್ಪೋರ್ಟ್ಸ್ ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಮಗ ಅವನ ಕಾಲ ಮೇಲೆ ನಿಲ್ಲಬೇಕು, ಎಲ್ಲ ತಂದೆ ತಾಯಿ ಬಯಸೋದು ಅದನ್ನೇ. ನಾನು ಬೇರೆ ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೆ ನಮ್ಮ ಮೇಸ್ಟ್ರು ಬರ್ತಾಯಿದ್ರು, HMT ಸ್ಕೂಲು ಬಾಳೇಗೌಡ ಅಂತ ಇದ್ದರು ಅವ್ರು ಬಂದು ನಮ್ಮ ಮನೇಲಿ ಕನ್ವಿನ್ಸ್ ಮಾಡಿ ನನ್ನನ್ನು ಸ್ಪೋರ್ಟ್ಸ್ಗೆ ಕರ್ಕೊಂಡೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನಗೆ ಸ್ಪೋರ್ಟ್ಸ್ ಇದ್ದಾಗ ಕರ್ಕೊಂಡೋಗೋರು. ಅವ್ರು ಬಂದು ಕನ್ವಿನ್ಸ್ ಮಾಡಿ. ಅಷ್ಟು ರಿಸ್ಟ್ರಿಕ್ಷನ್. ಇಂಜೂರೆಲ್ಲ ಆಗಿದ್ದಿದೆಯಾ ಟೈಮಲ್ಲಿ? ಇಂಜೂರ್ ಆದಮೇಲೆ ನಾನು ಪೊಲಿಟಿಷಿಯನ್ ಆಗಿದ್ದು. ಇಂಜೂರ್ ಆಗಿಲ್ಲ ಅಂದರೆ ನಾನು ಕಬಡ್ಡಿ ಪ್ಲೇಯರ್ ಆಗ್ಬಿಡ್ತಾಯಿದ್ದೆ, ಇನ್ನಷ್ಟು ಆಟ ಆಡ್ತಾಯಿದ್ದೆ.